ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ರಾತ್ರೋರಾತ್ರಿ ಕೊಲೆಯಾದ ಕಾಂಟ್ರಾಕ್ಟರ್. ಆಟೋದಲ್ಲಿ ಬಂದ ದುಷ್ಕರ್ಮಿಗಳಿಂದ ಮಾಜಿ ರೌಡಿ ಮರ್ಡರ್. ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು. ನಾಗಪ್ಪ ಬ್ಲಾಕ್ನಲ್ಲಿ ಡೆಂಘಿ ಡಂಗೂರ. ಮಹಾಮಾರಿಗೆ ಇಬ್ಬರ ಬಲಿ, ಹಲವರ ಸ್ಥಿತಿ ಗಂಭೀರ. ಪಕ್ಕದ ಹರಿಶ್ಚಂದ್ರ ಘಾಟ್ನಿಂದಾಗಿಯೇ ಹರಡುತ್ತಿದೆಯಂತೆ ಜ್ವರ. ಮತ್ತೆ ಕಾರ್ಲ್ಟನ್ ಟವರ್ ರಿಓಪನ್. 3 ವರ್ಷದಿಂದೇ ಸಂಭವಿಸಿತ್ತು ಅಗ್ನಿ ನರ್ತನ. ಪುನಃ ಕಾರ್ಯಾರಂಭಕ್ಕೆ ಸರ್ಕಾರದಿಂದ ಸಿಕ್ತು ಪರ್ಮಿಷನ್. ಡಿಪ್ಲೊಮಾ ಸಿಇಟಿ ಪ್ರಶ್ನೆ ಪತ್ರಿಕೆ ರಿಪೀಟ್. ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಮರುಪರೀಕ್ಷೆಗೆ ಉನ್ನತ ಶಿಕ್ಷಣ ಇಲಾಖೆ ಆರ್ಡರ್. ಚಂದ್ರ ಚಿತ್ರದಲ್ಲಿ ದಿಢೀರನೆ ಯಶ್ ಪಾತ್ರ. ಪ್ರಚಾರಕ್ಕೂ ಬಾರದೆ ನಟ ಪ್ರೇಮ್ ಬೇಸರ. ಪ್ರೆಸ್ ಮೀಟ್ನಲ್ಲಿ ಬಯಲಾಯಿತು ನಿರ್ದೇಶಕಿ ನಟನ ಶೀತಲ ಸಮರ. ಆತ ಕಾಂಟ್ರಾಕ್ಟರ್ ಆಗಿದ್ದ. ರೌಡಿಸಂ ಹಿನ್ನೆಲೆ ಇದ್ರೂ ಇತ್ತೀಚೆಗೆ ಸೈಲೆಂಟ್ ಆಗೇ ಇದ್ದ. ಆದರೆ ನಿನ್ನೆ ತಡರಾತ್ರಿ ಕೊಲೆಯಾಗ್ಬಿಟ್ಟಿದ್ದಾನೆ. ಅದೆಲ್ಲಿ ಹೇಗೆ ಅಂತ ನೀವೇ ನೋಡಿ. ಉದ್ಯಾನ ನಗರಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಗಿರಿನಗರದ ಮುನೇಶ್ವರ ಬ್ಲಾಕ್ನಲ್ಲಿ ನಿನ್ನೆ ರಾತ್ರಿ ರೌಡಿ ವಿನಯ್ನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಆಟೋದಲ್ಲಿ ಬಂದ ದುಷ್ಕರ್ಮಿಗಳು ರಸ್ತೆಯಲ್ಲೇ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಎಪಿ ವಿನಯ್ ಅಂತ. ಹೊಡೆದಿರೋರು ಯಾರು ಅಂತ ಹೆಸರು ಗೊತ್ತಿಲ್ಲ. ಹೆಸರು ಯಾರು ಅಂತ ಏನು ಕರೆಕ್ಟಾಗಿ ಹೇಳ್ತಿಲ್ಲ. ಬಟ್ ಹೊಡೆದಿರೋ ಹುಡುಗನೊಬ್ಬನ ಕರ್ಕೊಂಡೋಗಿದ್ದಾರೆ. ಸಾಹೇಬ್ರು ಕರ್ಕೊಂಡೋಗಿದ್ದಾರೆ. ಮನೆ ಹುಡುಕ್ತಿದ್ರಂತಂದು ಅವನು ಟ್ರೀಟ್ಮೆಂಟ್ಗೋಸ್ಕರ KR ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದಾರೆ ಸರ್. ಅವನು ಅಂದ ಹಾಗೆ ಕಾಂಟ್ರಾಕ್ಟರ್ ಆಗಿದ್ದ ವಿನಯ್ ಕೊಲೆ ಯತ್ನ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದ. ಅಷ್ಟೇ ಅಲ್ಲ, ನಿನ್ನೆಯಷ್ಟೇ ಪ್ರಸಾದ್, ಪ್ರದೀಪ್, ಶ್ರೀನಿವಾಸ್ ಅನ್ನೋರಿಗೆ ವಿನಯ್ ಬೆದರಿಕೆ ಹಾಕಿದ್ದಂತೆ. ಇದೇ ಉದ್ದೇಶಕ್ಕೆ ಕೊಲೆ ಮಾಡಿದ್ದಾರೆ ಅಂತಾರೆ ಪೊಲೀಸರು. ಹನುಮಂತ ನಗರದ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರ್ತಕ್ಕಂಥ ಮಾರುತಿ ನಗರದ ವಾಸಿ ಇರ್ತಾನೆ. ಅವನು ಟಾರ್ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದವನು. ಆತನಿಗೆ ಅದೇ ಏರಿಯಾದ ಹುಡುಗರು ಪ್ರದೀಪು, ಶ್ರೀನಿವಾಸು, ಅಜಯ್, ಈ 3-4 ಜನ ಹುಡುಗರು ಒಂದು ಸಣ್ಣ ಪುಟ್ಟ ಘಟನೆಗೆ ನಿನ್ನೆ ಮಧ್ಯಾಹ್ನ ಒಂದು ಸಣ್ಣ ಘಟನೆಯನ್ನು ಜಗಳ ಮಾಡ್ಕೊಂಡಿದ್ದಾರೆ. ಅದನ್ನೇ ಒಂದು ಕಾರಣವಾಗಿ ಇಟ್ಕೊಂಡು ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ರಾತ್ರಿ 10:30 ಗಂಟೆಯಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡಿದಾಗ ಇವನಿಗೆ ವಿನಯ್ ಅಂತಕ್ಕಂಥವನಿಗೆ ಆ ತೊಡೆಗೆ ಒಂದು ಇಂಜುರಿ ಆಗಿದೆ. ಗಿರಿನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆ ಮರೆಸಿಕೊಂಡಿರುವ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ರೌಡಿಸಂ ಬಿಟ್ಟು ಸುಮ್ಮನಿರದ ಕಾಂಟ್ರಾಕ್ಟರ್ಗೆ ಅದೇ ರೌಡಿಸಂ ಯಮಲೋಕಕ್ಕೆ ದಾರಿ ತೋರಿಸಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಜೀವದಾನ ಮಾಡಬೇಕಾದ ಆಸ್ಪತ್ರೆಗಳು ಈಗೀಗ ಮಾನವೀಯತೆ ಕಳೆದುಕೊಂಡ್ಬಿಟ್ಟಿವೆ. ಇಲ್ಲೊಂದು ಆಸ್ಪತ್ರೆ ಪತ್ನಿಯ ಮೃತದೇಹವನ್ನ ಪಡೆಯುವುದಕ್ಕೆ ಪತಿಯೊಬ್ಬ ಹೆಣಗಾಡಬೇಕಾಯಿತು. ಬಿಲ್ ಕಟ್ಟಿಲ್ಲ ಅಂತ ರೋಗಿಗಳ ಮಧ್ಯೆಯೇ ಮೃತದೇಹವನ್ನ ಮಲಗಿಸಿದ್ರು. ಇದು ಮಾಗಡಿ ರೋಡ್ ದಾಸರಹಳ್ಳಿ ಬಳಿಯ ಮಧು ಆಸ್ಪತ್ರೆ. ಇಲ್ಲೋಡಿ, ಒಂದ್ ಕಡೆ ಐಸಿಯುನಲ್ಲಿ ಮಹಿಳೆಯ ಮೃತದೇಹ, ಮತ್ತೊಂದ್ ಕಡೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ರೋಗಿಗಳು. ಹೌದು, ಬಿಲ್ ಕ್ಲಿಯರ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮೃತದೇಹವನ್ನ ಸಂಬಂಧಿಕರಿಗೆ ಒಪ್ಪಿಸದೆ ರೋಗಿಗಳ ಮಧ್ಯದಲ್ಲೇ ಇಡಲಾಗಿದೆ. ಆಮೇಲೆ ಪ್ರೆಸ್ಟ್ ಬರ್ಕೊಂಡಾಗ 3,000 ಅಂತ ಹೇಳಿದ್ರು. ಆಮೇಲೆ ತಿರ್ಗಾ 7,000 ಕಟ್ಟಿದ ಮೇಲೆ ಬೆಳಿಗ್ಗೆ ಸಾಯಂಕಾಲ ಏನಂದ್ರು 7:30-6 ಗಂಟೆಯಲ್ಲಿ 20,000 ರೂಪಾಯಿ ಕಟ್ಬೇಕಣಪ್ಪ ಅಂತ ಹೇಳಿದ್ರು. ತಿರ್ಗಾ ಬೆಳಗ್ಗೆ ನೋಡಿದ್ರೆ ಮೆಡಿಸನ್ಗೆ 9,500 ರೂಪಾಯಿ ಮೆಡಿಸನ್ ಬರ್ತಾರೆ. 2 ಗಂಟೆಯಿಂದ ಸಾಯಂಕಾಲ 7:30-8 ಗಂಟೆ ಗಂಟ. ಅವ್ರು ಇಂಥದ್ದು ಕೇಳ್ಬೇಕಂತ ತಾನೆ ಸೈನ್ ಹಾಕ್ಬೇಕು, ಇಂಥದ್ಕೆ ಹಾಕ್ತೇವಪ್ಪ ಅಂತ ಹೇಳ್ಬೇಕಾಯ್ತು. ಸುಮ್ಮನೆ ಸೈನ್ ಹಾಕ್ಸ್ಕೊಬಿಟ್ರೆ. ಅಂದಹಾಗೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ಏರುಹಳ್ಳಿ ನಿವಾಸಿ ಪುಷ್ಪಾಳನ್ನ ಈ ಮಧು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದಕ್ಕೂ ಮೊದಲೇ ವಿಕ್ಟೋರಿಯಾ, ಸೇಂಟ್ ಜಾನ್ ಸೇರಿದಂತೆ ಹಲವು ಆಸ್ಪತ್ರೆ ಸುತ್ತಿ ಕೊನೆಗೆ ಮಧು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪುಷ್ಪ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ವೈದ್ಯರ ನಿರ್ಲಕ್ಷ್ಯದಿಂದಲೇ ಪತ್ನಿ ಸಾವನ್ನಪ್ಪಿದ್ದಾಳೆ ಅನ್ನೋದು ಪತಿಯ ಆರೋಪ. ಬಿಲ್ಲು ಕಟ್ಟಂತ ಒಂದು 6,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಹೋಗಿದ್ದೋ. ನಾವು ದುಡ್ಡು ತರಕ್ಕೆ ಹೋಗಿದ್ದೋ. ತಿರ್ಗೋ 7 ಗಂಟೆ ಮೇಲೆ 20,000 ಆಗತ್ತೆ ಬಿಲ್ಲು ಕಟ್ಟಿ ಅಂತ ರಾತ್ರಿನೂ ಹೇಳ್ತಿದ್ರು.
ನಮಗೆ ಬೆಳಿಗ್ಗೆ ಹೇಳೋರೆ ಸರ್, ಬೆಳಿಗ್ಗೆ ಹೋದು ಬೆಳಿಗ್ಗೆ ಒಂದು 10 ನಿಮಿಷ ತೋರಿಸಿಲ್ಲ ಅಂತ ನಮಗೆ ಯಾರು ಡಾಕ್ಟ್ರೇ ನಮ್ಮ ಜೊತೆ ಮಾತಾಡಿಲ್ಲ ಸರ್. ಬರೀ ಫೋನ್ನಲ್ಲಿ ಕಾಂಟ್ಯಾಕ್ಟ್, ಸುಮ್ಮನೆ ಫೋನಲ್ಲೇ ಕಾಂಟ್ಯಾಕ್ಟ್ ಅಷ್ಟೇ ಸರ್. ಕೊನೆಗೂ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮೃತದೇಹವನ್ನ ಕೊಡಿಸಿದ್ರು. ಈ ಬಗ್ಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಮಳೆ ನೀರು ಕೊಯ್ಲು ಅಳವಡಿಕೆಗೆ ತೋಡಿದ್ದ ಗುಂಡಿಯೊಳಗೆ ಮಹಿಳೆಯೊಬ್ಬರು ಬಿದ್ದು ಗಾಯಗೊಂಡ ಘಟನೆ ಮಲ್ಲೇಶ್ವರಂನಲ್ಲಿ ನಿನ್ನೆ ಸಂಜೆ ನಡೆದಿದೆ. ಯಶವಂತಪುರದ ನಿವಾಸಿ 45 ವರ್ಷದ ಪ್ರಸನ್ನಕುಮಾರಿ ಗಾಯಗೊಂಡವರು. ಇಲ್ಲಿನ 7ನೇ ಅಡ್ಡ ರಸ್ತೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ರಾಮನಿಲಿಯ ಟ್ರೇಡರ್ಸ್ ಹೆಸರಿನ ಕಟ್ಟಡದಲ್ಲಿ 15 ಅಡಿ ಆಳದ ಆ ಗುಂಡಿ ತೋಡಲಾಗಿತ್ತು. ಶಾಪಿಂಗ್ಗೆ ಬಂದಿದ್ದ ಪ್ರಸನ್ನಕುಮಾರಿ ಅದರೊಳಗೆ ಕಾಣದೆ ಕಾಲಿಟ್ಟು ಬಿದ್ದುಬಿಟ್ರು. ಹಳ್ಳ ಆಳವಾಗಿದ್ದು ಪ್ರಸನ್ನಕುಮಾರಿಯವರ ಕಾಲಿಗೆ ಗಂಭೀರ ಪೆಟ್ಟು ಬಿದ್ದಿದೆ. ಬಳಿಕ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ರು. ಕಟ್ಟಡದ ಮಾಲೀಕ ಧನಂಜಯ್ ಮಳೆ ನೀರು ಕೊಯ್ಲು ವಿಧಾನಕ್ಕೆ ತೋಡಿದ್ದ ಈ ಗುಂಡಿಯನ್ನ ಮುಚ್ಚದೆ ಹಾಗೆ ಬಿಟ್ಟಿದ್ರು. ಘಟನೆಯಿಂದ ಬೆದರಿದ ಮಾಲೀಕ ಧನಂಜಯ್ ನಾಪತ್ತೆಯಾಗಿದ್ದು ಪೊಲೀಸರು ದೂರು ದಾಖಲಿಸಿಕೊಂಡು ಹುಡುಕಾಟ ನಡೆಸಿದ್ದಾರೆ. ಉದ್ಯಾನ ನಗರಿಯಲ್ಲಿ ಮತ್ತೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕಾಡಿನಿಂದ ಬಂದ ಜಿಂಕೆಯೊಂದನ್ನ ನಾಯಿಗಳು ಕಚ್ಚಿ ತಿಂದು ಹಾಕಿವೆ. ಇವತ್ತು ಬೆಳ್ಳಂಬೆಳಗ್ಗೆ ಕೆಂಗೇರಿ ಬಳಿಯ ಹೆಮ್ಮಿಗೆಪುರಕ್ಕೆ ತೂರಳ್ಳಿ ಕಾಡಿನಿಂದ ಜಿಂಕೆಯೊಂದು ಬಂದಿತ್ತು. ಒಂಟಿಯಾಗಿ ಸಿಕ್ಕ ಜಿಂಕೆಯನ್ನ ಕಚ್ಚಿ ಕಚ್ಚಿ ಸಾಯಿಸಿದ್ವು. ಬೀದಿ ನಾಯಿಗಳಷ್ಟೇ ಅಲ್ಲ, ಸಾಕು ನಾಯಿಯೊಂದು ಕೂಡ ಜಿಂಕೆ ರುಚಿ ನೋಡ್ತು. ಸ್ಥಳೀಯ ನಿವಾಸಿ ಬಾಬು ಅನ್ನೋರು ಸಾಕಿದ್ದ ನಾಯಿಯ ಮೈ ಬಾಯಿಗೆ ರಕ್ತದ ಕಲೆ ಅಂಟಿಕೊಂಡಿತ್ತು. ಅನುಮಾನಗೊಂಡು ಸ್ಥಳಕ್ಕೆ ಹೋಗಿ ನೋಡಿದಾಗ ಸತ್ತ ಜಿಂಕೆ ಪತ್ತೆಯಾಯಿತು. ಕೂಡಲೇ ಸ್ಥಳೀಯರು ಸತ್ತ ಜಿಂಕೆಯನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ರು. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.